ಪೆಪ್ಪರ್ ವರ್ಕ್ ನಿಮಗೆ ಇಲ್ಲ ಡಿಸಾಸ್ಟರ್ ಶೆಫ್ ಅಂತ ಹೇಳ್ತಾರ ಮದುವೆ ಆಗೋ ಹುಡುಗ ಹಾಯ್ ಎಲ್ರಿಗೂ ನಮಸ್ತೆ. ಸುಮ್ಮನೆ ಹಾಗೆ ಒಂದು ನಮ್ಮ ಟೀಮಲ್ಲಿ ಒಂದು ಸಿಂಪಲ್ ಆಗಿರೋ ಒಂದು ಆ್ಯಕ್ಟಿವಿಟಿ ಇಟ್ಕೊಡುವ ಅಂತ ಒಂದು ಸ್ಪೆಷಲ್ ಇವೆಂಟು ಲೇಡೀಸಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಫನ್. ಆಯಿತಾ, ಏನೋ ಸ್ವಲ್ಪ ಫ್ರೀ ಇದ್ವಿ, ಗೆಸ್ಟು ವಾಟರ್ ಆ್ಯಕ್ಟಿವಿಟಿಗೆ ಹೋಗಿದ್ದಾರೆ, ಹಾಗೆ ಮಾತಾಡುವ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡ್ವಿ. ಆ್ಯಂಡ್ ಎಲ್ಲರೂ ಮದರ್ಸು. ಇವತ್ತು ಎಕ್ಸ್ಪ್ರೆಷನ್ ತೋರಿಸಿ. ಓಕೆ, ಅಂದರೆ ಎಲ್ಲರೂ ಮದರ್ಸು. ಆಮೇಲೆ ಒಬ್ಬರು ಈಗ ಮದುವೆ ಆಗಕ್ಕೆ ಹೊರಟಿದ್ದಾರೆ. ಓಕೆ, ಹಾಯ್ ಎವ್ರಿಬಡಿ. ಸೊ ಐ ಇಂಟ್ರೊಡ್ಯೂಸ್ ಮೈ ಟೀಮ್ ಮೇಟ್ಸು. ದೀರ್ಘ ದೇಚಮ್ಮ ಅಂತ. ಸೊ ಇವ್ರದ್ದೊಂದು ದೊಡ್ಡ ಸೀಕ್ರೆಟ್ಸ್ ನಾನು ಇದು ಹೇಳ್ಬೋದು, ಬಟ್ ಹೇಳಲ್ಲ ಬಿಡಿ. ಓಕೆ ಓಕೆ. ಆ್ಯಂಡ್ ಇಲ್ಲಿ ಮೋಹಿತ್ ಅಂತ ಇದ್ದಾರೆ. ಸೊ ಇವರು ಬೆಂಗಳೂರಲ್ಲಿ ಇದ್ದಿದ್ದಲ್ಲ ಫಸ್ಟ್? ಬೆಂಗಳೂರು, ಮೈಸೂರು, ಅಂದರೆ ಅಲ್ಲಿಂದ ಈ ಕಡೆ ನೀವು ಅಂದರೆ ಯಾವ ಥರ ಬಂದಿರೋದು? ಅದು ಮದ್ವೆ ಆಗೋಕ್ಕಿಂತ ಮುಂಚೆ ಬ್ಯಾಂಗ್ಳೂರಲ್ಲಿ ಇದ್ದೆ, ಆಮೇಲೆ ಮದ್ವೆ ಆಯ್ತು ಅಂತ ಮೈಸೂರಿಗೆ ಶಿಫ್ಟ್ ಆದೆ. ಆಫ್ಟರ್ ದಟ್ ಅಲ್ಲಿ ಕೆಲಸ ಮತ್ತೆ ಮಗು ಎಲ್ಲ ದೂರ ಇತ್ತು. ಸೊ ದಟ್ ಇಲ್ಲಿ ಕನೆಕ್ಷನ್ ಬೇಕು ಅಂತ ಕೊಡೋಕೆ ಬಂದ್ವಿ. ಓಕೆ, ಇಫ್ ಯು ಹ್ಯಾವ್ ಟು ಕಾಲ್ ಇಟ್ ಲೈಕ್ ಪ್ರಮೋಷನ್ ಡಿಮೋಷನ್ ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಈಗ ಮದುವೆ ಆಗೋದಕ್ಕಿಂತ ಮುಂಚೆ ಬ್ಯಾಂಗ್ಳೂರಲ್ಲಿ ಇದ್ರಿ, ಮದುವೆ ಆದ್ಮೇಲೆ ಮೈಸೂರಿಗೆ ಬಂದ್ರಿ, ಮಗು ಆಯ್ತು ಅಂತ ಹೇಳ್ಬಿಟ್ಟು ಕೊಡಗಿಗೆ ಬಂದ್ರಿ. ಸೊ ಇಸ್ ಇಟ್ ಅ ಪ್ರಮೋಷನ್ ಆರ್ ಡಿಮೋಷನ್? ಒಂಥರ ಎವರ್ಗ್ರೀನ್ ಕೌಂಟಿಗೆ ಬಂದಂದ್ಮೇಲೆ ಪ್ರಮೋಷನ್ ಆದ ಲೆಕ್ಕನೇ ಸರ್. ಓ ಮೈ ಗಾಡ್, ಸಿ ಮಾರ್ಕೆಟಿಂಗ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಯಾ, ಅಲ್ಲಿಂದ ಇವ್ರದ್ದು ನಮ್ಮ ಈ ಸ್ಟೇಟ್ ಲೆವೆಲ್ ಆಡಿದ್ದಾರೆ. ಇವರು ನೋಡಿ ಮೋಹಿತ ಅಂತ. ಮೂವಿ ತಂದು ಏನಂತ ಹೇಳಿದ್ರೆ, ಶಿ ಹ್ಯಾಸ್ ಗಾನ್ ಟು ಅಬ್ರಾಡು, ದುಬೈಯಲ್ಲಿ ಹೋಗಿ ಇದ್ದು ಆಮೇಲೆ ದುಬೈ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಯಾ, ಸೊ ಹೌ ಡು ಯು ಫೀಲ್? ಈಸ್ ಇಟ್ ಅ ಪ್ರಮೋಷನ್ ಆರ್ ಅ ಡಿಮೋಷನ್ ಆರ್ ವಾಟ್ ಡು ಯು ಫೀಲ್? It's a commitment. Dubai was a commitment, and now I am really having fun, enjoying what is life, and exploring what I have not done before. Profile ಬೇರೆ ಇತ್ತು, ಇಲ್ಲಿ ಬಂದು ಬೇರೆ ಏನೋ ಮಾಡ್ತಾ ಇದ್ದೀನಿ, ಬಟ್ ವಿಚ್ ಇಸ್ ಗಿವಿಂಗ್ ಮೀ ಸೋ ಮಚ್ ಆಫ್ ಹ್ಯಾಪಿನೆಸ್. ಓಕೆ, ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹೆಂಗೋ ಬಂದು ಹೆಂಗೆ ಆಗ್ತಾ ಇದ್ದೀರಾ. ನೈಸ್, ವೆರಿ ನೈಸ್, ವೆರಿ ಪವರ್ಫುಲ್. ಎಸ್, ಲೆಟ್ಸ್ ಕಮ್ ಟು ನಳಿನಿ. ಇವ್ರದ್ದು ಸ್ಟೋರಿ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲೆಲ್ಲೋ ಇದ್ದರು, ಏನೇನೋ ಮಾಡ್ತಾಯಿದ್ರು. ಆ್ಯಂಡ್ ಶಿ ವಾಸ್ ಸ್ಪಾನ್ಸರಿಂಗ್ ಲಾಟ್ ಆಫ್ ಮೆಡಿಕಲ್ ಶಾಪ್, ಹಾಸ್ಪಿಟಲ್ಸ್ ಎಲ್ಲ ಅವ್ರದ್ದು ಸ್ಪಾನ್ಸರ್ ನಡೀತಾ ಇತ್ತು. ನಾವು ಶಿ ಈಸ್ ಲೈಕ್ ದ ಮೋಸ್ಟ್ ಪವರ್ಫುಲ್ ವಿಮೆನ್ ಹೂ ಈಸ್ ಸೆಲ್ಲಿಂಗ್ ಸೋಪ್ಸು. ಆಮೇಲೆ ಅಂದರೆ ಅವ್ರು ಟೈಮ್ ಕೊಟ್ಟರೆ ಅವ್ರದ್ದು ಅಂಟು ಆರ್ಗ್ಯಾನಿಕ್ ಅಂತ ಒಂದು ಸ್ಟೋರಿ ಇದೆ, ಮಾರ್ಕೆಟಿಂಗ್ ಮಾಡಿಬಿಡು. ಆಮೇಲೆ ನೀವು ಮಧ್ಯದಲ್ಲಿ ಬಂದುಬಿಟ್ಟು ಅಲ್ವಾ, ಅಂಟು ಆರ್ಗ್ಯಾನಿಕ್ ಅಂತ ಒಂದು ಸ್ಟೋರಿ ಇದೆ, ಅಲ್ಲಿ ಬಂದು ಸಖತ್ ಪ್ರಮೋಟ್ ಮಾಡ್ತಾರೆ. ಸೊ ನಿಮ್ದು ಹೇಳಿ, ಇವಾಗ ನಿಮ್ಮ ಲೈಫಲ್ಲಿ ಈಗ ಪ್ರಮೋಷನ್ ಆಗ್ತಾ ಹೋಯಿತು. ಸೊ ಇಲ್ಲಿಗೆ ಬಂದಮೇಲೆ ಅದು ಪ್ರಮೋಷನ್ ಆಯ್ತಾ ಡಿಮೋಷನ್ ಆಯ್ತಾ, ಯಾವ ಥರ? ನಂದು ಪ್ರಮೋಷನ್ ಆಯಿತು ಸರ್. ಪ್ರಮೋಷನ್ ಪ್ರೀವಿಯಸ್ ಲೈಫಿಗೆ ಕಂಪೇರ್ ಮಾಡಿದ್ರೆ ಪ್ರಮೋಷನ್ ದೊಡ್ಡ ರೀತಿಯಲ್ಲಿ ಪ್ರಮೋಷನ್ ಆಗಿಬಿಟ್ಟಿದೆ. ದೊಡ್ಡ ರೀತಿ. ಯಾ, ನೈಸ್. ಥ್ಯಾಂಕ್ ಯು ಸೋ ಮಚ್ ನಳಿನಿ ಅವರೇ. ಆ್ಯಂಡ್ ಇಲ್ಲಿದ್ದಾರೆ ಶಿವಾನಿ ಅಂತ. ಶಿವಾನಿ ಈಸ್ ಅ ವೆರಿ ಪವರ್ಫುಲ್ ಪರ್ಸನ್. ಅವ್ರನ್ನ ವಿರಾಜಪೇಟೆ ತಾಲೂಕು ಯಾವ ಹೋಬ್ಳಿಗೆ ಹೋದ್ರೂ ಅವ್ರನ್ನ ಗೊತ್ತು. ಯಾಕೆಂತ ಹೇಳಿದ್ರೆ ಶಿ ಹ್ಯಾಸ್ ಹೆಲ್ಪ್ ಲಾಟ್ ಆಫ್ ಪೀಪಲ್ ಅಲ್ವಾ? ಯಾ, ಸೊ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತು ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡು ಅದೆಲ್ಲ ಮಾಡ್ಕೊಡಲ್ಲ. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಂ, ಮಿನಿ ತಾಲೂಕು ಆಫೀಸ್. ಅವ್ರಿಗೆ ಏನು ಕೇಳಿದ್ರು ಅವ್ರಿಗೆ ಆ ಡಾಕ್ಯುಮೆಂಟೇಷನ್. ಸೊ ಹೇಳಿ, ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ಕೌಂಟಿಗೆ ಬಂದಮೇಲೆ? ನಾನು ಅಲ್ಲಿ ಕಲ್ತಿದ್ದೆ ಬೇರೆ, ಅಂದರೆ ಬರೀ ಅಲ್ಲಿ ಪೇಪರ್ ವರ್ಕು. ಇಲ್ಲಿ ನನಗೆ ಪೇಪರ್ ವರ್ಕ್. ನಳಿನಿ ಕೆಲವು ಸತಿ ಹೆಲ್ಪ್ ಮಾಡ್ತೀರಲ್ಲ ಫ್ರೀ ಇರುವಾಗ? ಪೇಪರ್ ವರ್ಕ್. ಓಕೆ, ಹಾಂ. ಸೊ ಹೇಗೆ ಅನಿಸ್ತಾ ಇದೆ ಕಮಿಂಗ್ ಫ್ರಮ್ ದಟ್ ವಿರಾಜಪೇಟೆ? ಎಲ್ಲರೂ ಕಲಿತಿದ್ದಾರಲ್ವ, ಸೊ ನಾನು ಕಲಿಬೋದು. ಓಕೆ, ಅಲ್ಲಿ ಒಂದೇ ಇದು ಇದ್ದಿದ್ದು. ಆಮೇಲೆ ಇಲ್ಲಿ ಇನ್ನೂ ಏನೋ ಒಂದು ಕಲಿತಾ ಇದ್ದೀರಾ, ಎಲ್ಲ ಅಮ್ಮಂದಿರೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಫ್ಯೂಚರ್ಗೆ ಏನೋ ಒಂಥರ ಟ್ರೈನಿಂಗ್ ಆಗ್ತಾ ಇದೆಯಾ? ಹಾಂ, ಓಕೆ. ಸೊ ಅವ್ರಿಗೆ ಸ್ವಲ್ಪ ನಾಚಿಕೆ ಆಗಿಬಿಡುತ್ತೆ, ಆಯಿತಾ? ಸೊ ಕೌಂಟಿಗೆ ಬಂದು ಯು ಆರ್ ಎಂಜಾಯಿಂಗ್? ಯಾ, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಈಗ ನಿಮಗೆ ನಾನು ಸಣ್ಣ ಪುಟ್ಟ ಕ್ವಶನ್ಸು ಕೇಳ್ತೀನಿ, ಆಯಿತಾ? ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದೀರ್ಘ. ದೀರ್ಘ, ಈಗ ಇಟ್ಸ್ ಅ ಫನ್ನಿ ಕ್ವಶನ್, ಆಯಿತಾ? ಯುವರ್ ಮದರ್. ಸೊ ಈಗ ಕೌಂಟಿಯಲ್ಲಿ ಒಂದು ಮಾಮ್ ಝೋನ್ ಅಂತ ಮಾಡಿದ್ರೆ, ವಾಟ್ ವಿಲ್ ಬಿ ದಟ್ ರೂಲ್ಸ್ ನೀವು ಆಗ್ತಿರಲ್ಲಿ? ಮಾಮ್ ಝೋನ್ ಅಂತ ಮಾಡಿದ್ರೆ, ಐ ನೋ ಇಟ್ಸ್ ಟೋಟಲಿ ಅನ್ಪ್ರಿಪೇರ್ಡ್. ಐ ವಾಂಟ್ ಟು ಸಿ ಹೌ ನೈಸ್ಲಿ ಸಿಂಪ್ಲಿ ಯು ಕ್ಯಾನ್ ಡಿಕೋಡ್ ಆ್ಯಂಡ್ ಟೆಲ್.
ಯಾವ ಥರ ಸರ್ ಲೈಕ್ ಮಾಮ್ ಝೋನ್ ಈಗ ನೀವು ಒಂದು ಮಾಮ್ ಝೋನ್ ಅಂತ ಮಾಡ್ತೀರಾ, ಸೊ ಅಲ್ಲಿ ಮಕ್ಕಳು ಬಂದು ನಿಮಗೆ ಕೀಟ್ಲೆ ಮಾಡಬಾರ್ದು ಅಂತ ಹೇಳಿದ್ರೆ ವಾಟ್ ಈಸ್ ದಟ್ ರೂಲ್ಸ್? ಒಂದು 3 ರೂಲ್ಸ್ ಹಾಕ್ಬೇಕಂದ್ರೆ ಏನಾಗ್ತೀರಾ ಅಂತ? ಸಾರಿ, ಪರವಾಗಿಲ್ಲ, ಅದು ಕಟ್ ಮಾಡಲ್ಲ, ಇದು ಲೈವ್ ಹೋಗ್ತಾ ಇರುತ್ತೆ. ಇಂಡಿಯಾದವರು ನಮ್ಮ ಪ್ರಪಂಚದವರು ನೋಡ್ತಾ ಇರ್ತಾರೆ. ಬರೀ ಮಾಮ್ ಝೋನ್ ಅಂದ್ರೆ ವಿತೌಟ್ ಕಿಡ್ಸ್. ಒಂದು ರೂಲು ಮಕ್ಕಳಿಗೆ, ನೀವು ಒಳಗಡೆ ಬರುವಾಗ ನಮಗೆ ಟ್ಯಾಪ್ ಮಾಡಿಬಿಟ್ಟು ಬನ್ನಿ, ಯಾಕಂದರೆ ಮಾಮ್ಸ್ ಎಲ್ಲ ತುಂಬ. ಸೊ ಆ ಥರ ಒಂದು 3 ರೂಲ್ ಯಾವ್ದು ಹಾಕ್ತೀರಾ ಅಂತ? ಓಕೆ, ಆ್ಯಕ್ಚುಲಿ ಮಕ್ಕಳು ಮನೇಲಿ ಇರಬೇಕಾದ್ರೆ ಲೈಕ್ ಇಲ್ಲಿ ನಾವೇ ಎಂಜಾಯ್ ಮಾಡೋ ಥರನಾ? ಈಗ ಸಿ ಯುವರ್ ಕಿಡ್ಸ್ ಆರ್ ಅರೌಂಡ್, ಓಕೆ, ಯು ಹ್ಯಾವ್ ಟು ಪುಟ್ ನಮ್ಮದು ಮಾಮ್ ಝೋನ್. ಈಗ ಮಾಮ್ಸ್ ಎಲ್ಲ ಇದ್ದೀರಾ ಅಂತ ಹೇಳಿದ್ರೆ ಸರಿ, ಓಕೆ 3 ಬೇಡ ಬಿಡಿ, ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ. ಓಕೆ, ಒಂದೇ ಒಂದು ರೂಲು ಮಕ್ಕಳಿಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಗಲಾಟೆ ಮಾಡಬಾರ್ದು ಅಂತ. ಗಲಾಟೆ ಮಾಡಬಾರ್ದು. ಓಕೆ, ಸೂಪರ್. ನಾವು ವಿಲ್ ಕಮ್ ಟು ಮುಹಿತಾ. ಈಗ ರಿಟ್ರೀಟಲ್ಲಿ ಆ್ಯಕ್ಟಿವಿಟೀಸ್ ಅಂತ ಕೊಟ್ಟರೆ ವಿಚ್ ಈಸ್ ಮೋಸ್ಟ್ ಈಸಿಯರ್ ಫಾರ್ ಯು? ಈಸ್ ಇಟ್ ಜಿಪ್ ಲೈನ್ ಆರ್ ಸ್ಕೈ ಸೈಕ್ಲಿಂಗ್ ಆರ್ ರನ್ನಿಂಗ್ ಬಿಹೈಂಡ್ ಯುವರ್ ಕಿಡ್ಸ್? Zip line. And even sky cycling I can do so ಬೇಕಾದ್ರೆ easily. ಮಾಡ್ತೀನಿ, ಆದರೆ ಮಕ್ಕಳಿಂದ ಓಡೋದು ಸ್ವಲ್ಪ ಕಷ್ಟ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಮಿಂಗ್ ಟು ನಳಿನಿಯವರು ಸೈಡಿಂದ ನೋಡ್ತಾ ಇದ್ದಾರೆ ಈ ಸ್ಕ್ರೀನಲ್ಲಿ ಏನು ಕಾಣಿಸ್ತಾ ಇದೆ ಅಂತ. ಓಕೆ, ಈಗ ನಿಮ್ಮ ಕುಕ್ಕಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ವಿಚ್ ವುಡ್ ಬಿ ದ ನಿಮಗೆ ಈಗ 3 ಕೊಡ್ತೀನಿ. ನಿಮ್ಮ ಕುಕ್ಕಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಫಸ್ಟ್ ಒಂದು ಮಾಸ್ಟರ್ ಶೆಫ್ ಅಂತ ಹೇಳ್ತಾರಾ ನಿಮ್ಮ ಮಗ ಬಂದ್ಬಿಟ್ಟು ನಿಮಗೆ, ಇಲ್ಲ ಡಿಸಾಸ್ಟರ್ ಶೆಫ್ ಅಂತ ಹೇಳ್ತಾರಾ, ಆರ್ ಫಾಸ್ಟ್ ಫುಡ್ ಮಮ್ಮ ಅಂತ ಹೇಳ್ತಾರೆ? ನಾನು ಹೇಳ್ತಿದ್ದೆ, ಯಾವುದು ನಿಮ್ಮದು? ಇನ್ನೊಂದ್ಸತಿ ಹೇಳ್ತೀನಿ, ನಿಮ್ಮ ಅಡುಗೆ ಎಲ್ಲ ತಿಂದ್ಬಿಟ್ಟು ಅಮ್ಮ ನೀವು ದೊಡ್ಡ ಮಾಸ್ಟರ್ ಶೆಫ್ ಅಮ್ಮ ಅಂತ ಹೇಳ್ತಾರಾ, ಇಲ್ಲ ಅಮ್ಮ ಏನಮ್ಮ ಇಷ್ಟು ಕೆಟ್ಟದಾಗಿ ಮಾಡಿದ್ದೀರಾ ಡಿಸಾಸ್ಟರ್ ಶೆಫ್ ಅಂತ ಹೇಳ್ತಾರಾ, ಆರ್ ಫಾಸ್ಟ್ ಫುಡ್ ಮಾಮ ಸಖತ್ ಸ್ಪೀಡಾಗಿ ಅಡುಗೆ ಮಾಡಿದ್ದೀರಾ ಅಂತ? ಸಖತ್ ಸ್ಪೀಡಾಗಿ ಅಡುಗೆ ಮಾಡಿದ್ದೀನಿ. ಸೊ ಫಾಸ್ಟ್ ಫುಡ್ ಮಾಮ. ಓಕೆ, ಈಗ ನಿಮಗೆ ಮಗು ಇಲ್ಲ ಪಾಪ. ಓಕೆ, ಸೊ ವಾಟ್ ಈಸ್ ಯುವರ್ ಸೂಪರ್ ಪವರ್ ಎಟ್ ವರ್ಕ್? ನಿಮ್ಮ ಸೂಪರ್ ಪವರ್ ಯಾವುದು? ಈಸ್ ಇಟ್ ಗೆಸ್ಟ್ನ ಹ್ಯಾಂಡಲ್ ಮಾಡೋದಾ, ಇಲ್ಲ ನಿಮ್ಮ ಈಗ ಟು ಬಿ ಇದ್ದಾರಲ್ಲ ಮದುವೆ ಆಗೋ ಹುಡುಗರು, ಸಾರಿ ಮದುವೆ ಆಗೋ ಹುಡುಗ, ಅದು ಟಂಗ್ ಸ್ಲಿಪ್ ಆಗಿದೆ, ಏನು ಪರವಾಗಿಲ್ಲ ಆಯಿತಾ, ಇಟ್ಸ್ ಫನ್. ಓಕೆ, ಸೊ ನಿಮ್ಮ ಹುಡುಗ ಮೆಸೇಜ್ ಮಾಡಿದ್ರೆ ಆ ವಾಟ್ಸಪ್ ಕಾಲ್ನ ಸೈಲೆಂಟ್ ಮಾಡ್ತೀರಾ, ಇಲ್ಲ ಗೆಸ್ಟ್ನ ಕಾಮ್ ಮಾಡೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂತ? ಓ ಮೈ ಗಾಡ್, ಸೂಪರ್. ಆಮೇಲೆ ನಿಮ್ಮ ಹುಡುಗ ಯಾಕೆ ನಂದು ಕಾಲ್ನ ನೀನು ಸೈಲೆನ್ಸ್ ಮಾಡಿದೆ ಅಂತ ಹೇಳಿದ್ರೆ? ನಾನು ಎವರ್ಗ್ರೀನ್ ಕೌಂಟಿಗೆ ಬಂದ್ಮೇಲೆ ನನಗೆ ಹುಡುಗ ಸಿಕ್ಕಿದಲ್ವಾ, ಸೊ ಫಸ್ಟ್. ಸೊ ಓಕೆ, ಆ್ಯಂಡ್ ಕಮಿಂಗ್ ಟು ಯು, ವಾಟ್ ಈಸ್ ಮೋರ್ ಅಡ್ವೆಂಚರಸ್? ನೀವು ಒಂದು ಕಸ್ಟಮರಿಗೆ ಈಗ ಇಲ್ಲೊಂದು ಆ್ಯಕ್ಟಿವಿಟಿ ಕೊಡೋದು ನಿಮಗೆ ಈಸಿ ಅನಿಸುತ್ತಾ, ಇಲ್ಲ ನಿಮ್ಮ ಮಗುನ ರೆಡಿ ಮಾಡಿಸ್ಬಿಟ್ಟು ಎಲ್ಲಾದರೂ ಸ್ಕೂಲಿಗೆ ಸಮಯ ಕರ್ಕೊಂಡು ಹೋಗೋದು ಈಸಿ ಅನಿಸುತ್ತಾ? ಸರ್ ಅಡ್ವೆಂಚರ್, ಆಬ್ವಿಯಸ್ಲಿ ಅಡ್ವೆಂಚರೇ ಈಸಿ ಅಂತ ಹೇಳ್ತೀನಿ ಸರ್ ನಾನು. ವೆರಿ ನೈಸ್. ಓಕೆ, ಈಗ ನಿಮ್ಮ ಹಸ್ಬೆಂಡ್ ಇಫ್ ಯು ವಿಸಿಟೆಡ್ ದ ರಿಟ್ರೀಟ್, ಅವ್ರಿಗೆ ಯಾವುದು ಆ್ಯಕ್ಟಿವಿಟಿ ಕಷ್ಟ ಅಂದರೆ ಇಲ್ಲಿ ರಿಟ್ರೀಟಿಗೆ ಬಂದಾಗ? ಈಸ್ ಇಟ್ ಜಿಪ್ಲೈನ್ ಕಷ್ಟ ಆಗ್ಬೋದಾ, ಇಲ್ಲ ಸೈಕ್ಲಿಂಗ್ ಕಷ್ಟ ಆಗ್ಬೋದಾ, ಇಲ್ಲ ಬೇಗ ಎದ್ದೇಳೋದು ಕಷ್ಟ ಆಗ್ಬೋದಾ? ಇಲ್ಲಿ ಬಂದರೆ ನೋ ಹಿ ಈಸ್ ಅ ಫಾಸ್ಟ್ early riser. early riser. And sky cycling zipline, it is like he will do ಅಂತ ಅನ್ಸುತ್ತೆ. ಸೊ ಹಸ್ಬೆಂಡ್ನ ಬಿಟ್ಕೊಟ್ಟಿಲ್ಲ ಇಲ್ಲಿ. ಇಫ್ ಯು ಆಸ್ಕ್ ಮೀ, ಮ್ಯಾಕ್ನ ಹಿಡಿಯೋದೇ ಕಷ್ಟ ಆಗ್ಬೋದು, ಬಿಕಾಸ್ ಅಗೈನ್ ಇಫ್ ಹಿ ಕಮ್ಸ್ ಹಿಯರ್ ಹಿ ಡಸಂಟ್ ಸ್ಟೇಸ್ ಇನ್ ಒನ್ ಪ್ಲೇಸ್. ಓಕೆ, ತುಂಬ ಸತಿ ಪ್ರೀತಮ್ ಕಷ್ಟ ಆಗಿಬಿಟ್ಟಿದೆ, ಬಿಕಾಸ್ ಹಿ ಡಸಂಟ್ ಸ್ಟೇಸ್ ಇನ್ ಒನ್ ಪ್ಲೇಸ್, ಹಿ ಕೀಪ್ಸ್ ರನ್ನಿಂಗ್ ಅಲ್ಲ, ಅದಕ್ಕೆ. ಓಕೆ, ಸೊ ದಟ್ ಈಸ್ ಅ ಡಿಫಿಕಲ್ಟ್ ಟಾಸ್ಕ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಈಗ ಕಮಿಂಗ್ ಟು ಮದರ್ ಇಂಡಿಯಾ ಈ ಕಡೆ. ಓಕೆ, ವಾಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ಸು ನಿಮಗೆ? ಈಸ್ ಇಟ್ ಗೆಸ್ಟ್ನ ಮ್ಯಾನೇಜ್ ಮಾಡೋದಾ, ಇಲ್ಲ ಮನೆಯಲ್ಲಿ ಮಗುನ ಮ್ಯಾನೇಜ್ ಮಾಡೋದಾ? ಈಗ ಮಗು ದೊಡ್ಡದಾಗಿದೆ ಗೊತ್ತು, ಹಳೇದು ಒಂದು ಹಳೆ ನಳಿನಿ ಗೆಸ್ಟ್ನ ಮ್ಯಾನೇಜ್ ಮಾಡ್ಬೋದು. ಈ ಎಲ್ಲ ಅಮ್ಮಂದಿರ್ದು ಇದೇ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಓಕೆ, ಫೈನ್. ಈಗ ಎಕ್ಸ್ಪೀರಿಯನ್ಸ್ ತಗೊಂಡವರಿಗೆ ಗೊತ್ತಾದ್ರು. We'll ask about beyond with you, sir. ಓಕೆ, ಈಗ ಇಫ್ ಐ ಗಿವ್ ಯು ಅ ಸರ್ಪ್ರೈಸ್ ಹಾಲಿಡೇ,
ಸಡನ್ ಶಿವಾನಿ ಟುಡೇ ಈಸ್ ಅ ಸರ್ಪ್ರೈಸ್ ಹಾಲಿಡೇ, ವಾಟ್ ಈಸ್ ದ ಫಸ್ಟ್ ಥಿಂಗ್ ಯು ಡು? 3 ಆಪ್ಷನ್ ಕೊಡ್ತೀನಿ. ಒಂದು ಹೋಗಿ ನಿದ್ದೆ ಮಾಡಿಬಿಡ್ತೀಯಾ, ಇನ್ನೊಂದು ಎಲ್ಲಾದರೂ ಓಡೋಗ್ಬಿಡ್ತೀಯಾ, ಫ್ರೆಂಡ್ಸು ಇಲ್ಲ ನಿಮ್ಮ ಬಾಯ್ ಫ್ರೆಂಡ್ನ ಮೀಟ್ ಆಗೋದು, ಐ ಡೋಂಟ್ ನೋ, ಬಾಯ್ ಫ್ರೆಂಡ್ ಅಂದರೆ ಅದೇ ಮದುವೆ ಟು ಬಿ, ಓಕೆ, ಆರ್ ಮನೆಯವ್ರನಿಂದ ನೆಮ್ಮದಿಯಾಗಿ ಹೈಡ್ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಇದ್ಬಿಡ್ತೀಯಾ. ಏನಾದ್ರು ಫ್ರೆಂಡಿಗೆ ಕಾಲ್ ಮಾಡಿ ಕೇಳಬೇಕಾ? ಅಂದರೆ ಲೈಕ್ ಆಪ್ಷನ್ ಫೋನ್ ಫ್ರೆಂಡ್ ಕಾಲ್ ಮಾಡ್ತೀರಾ? ಅಲ್ಲಿ ಕಾಲ್ ಮಾಡ್ಬೋದು ಸರ್, ಒಬ್ರು ಕೈ ಎತ್ತಿದ್ದಾರೆ. ಸೀರಿಯಲ್ ಕಡಿಮೆ ಆಗಿದೆ. ಓಕೆ, ಯಾವುದು ಇಲ್ಲ, ನಿದ್ದೆ ಮಾಡಲ್ಲ? ಅದು ನೈಟ್ ಸರ್, ನೈಟ್ ನಿದ್ದೆ ಮಾಡೋದು. ಓಕೆ ಓಕೆ, ಫ್ಯಾಮಿಲಿಯಿಂದ ಸ್ವಲ್ಪ ಎಲ್ಲರಿಂದ ರೆಸ್ಟು ಹಾಗೆ. ಅವ್ರ ಅಮ್ಮ ವಿಡಿಯೋ ನೋಡ್ತಾ ಇರ್ತಾರೆ ನೋಡಿ. ಯಾಕೆ 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 ಅಮ್ಮ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ತಾರೆ ನೋಡಿ. ಈ ವಿಡಿಯೋ ನೋಡಿದ್ಮೇಲೆ ಕೆಲಸ ಜಾಸ್ತಿ ಮಾಡಿಸಿ, ರಜೆ ಕೊಡ್ತೀನಿ ಒಂದಿನ, ಮದುವೆಗಿಂತ ಮುಂಚೆ ಬರೀ ಕೆಲಸ ಮಾಡಿಸಿ. ಓಕೆ, ಸೊ ಐ ಥಿಂಕ್ ನೈಸ್ ಕ್ವಶನ್ಸು ಎಲ್ಲ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯಿತು. ಮದರ್ಸ್ ಬಂದು ಚೆನ್ನಾಗಿ ಫ್ಯೂಚರಿಗೆ ಮದರ್ ಆಗ್ತಾರೆ ಇವರು. ಸೊ ಹೇಗನ್ನಿಸ್ತು? ಹೌ ಡಿಡ್ ಯು ಫೀಲ್? ನರ್ವಸ್ ಆಯ್ತಾ ಕ್ವಶನ್ ಆನ್ಸರ್ ಅಂತ ಹೇಳುವಾಗ? ಸಿಂಪಲ್ ಆಗಿದ್ಬಿಟ್ಬಿಟ್ಟೆ. ಸಿಂಪಲ್ ಆಗಿತ್ತು, ಮತ್ತೆ ಫಸ್ಟ್ ಒನ್ ನನಗೆ ಅರ್ಥ ಆಗಿರಲಿಲ್ಲ, ನನಗೂ ಅರ್ಥ ಆಗಿರಲಿಲ್ಲ. No, if that's case, I can tell. I'll put a board that call dad, not mom. Oh wow, ನೋಡಿ ಸಿಂಪಲ್, ಆ ಥರ ಒಂದು ರೂಲ್ ಅಷ್ಟೇ. ನೈಸ್, ಯಾ. ಇಟ್ ವಾಸ್ ಆಕ್ಚುಲಿ ಅಮೇಝಿಂಗ್, ಅಲ್ಲ? ವಾಸ್ ಗುಡ್. ಫಸ್ಟ್ ಹೇಳಿದ್ರೆ ಇನ್ನೊಂದು 4 ಕ್ವಶನ್ ಆ್ಯಡ್ ಮಾಡ್ತಿದ್ದೆ. ಯಾ, ಆ್ಯಂಡ್ ಯಾ ಮೋಹಿತಾ, It's fun actually to know mother perspective ಹೇಗಿದೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಫನ್ ಎಲಿಮೆಂಟ್ ಅನ್ನುವಾಗ ಮದರ್ಸ್ಗೆ ಏನು ಕಿಡ್ಸ್ನ ಇಟ್ಕೊಂಡು ಹೌ ವಿ ಕ್ಯಾನ್ ಆ್ಯಕ್ಚುಲಿ ಕ್ರಿಯೇಟ್ ಕ್ವೆಶನ್ಸ್ ಅಂದರೆ ದಟ್ ವಾಸ್ ಗುಡ್ ಆ್ಯಕ್ಚುಲಿ. ಯಾ, ನೈಸ್. ಸೊ ಸೂಪರ್, ವೆರಿ ಪವರ್ಫುಲ್. ನಿಮ್ಗೆ ಹೇಗೆ ಅನಿಸ್ತು? ಖುಷಿ ಭಯ ಆಯ್ತಾ ಸಡನ್ ಆಗಿ ಕ್ವಶನ್? ಸ್ಟಾರ್ಟಿಂಗ್ ನೀವು ಕ್ವಶನ್ ಅಂತ ಹೇಳೋತ್ತಿಗೆ ಸ್ವಲ್ಪ ಭಯ ಆಯಿತು. ಓಕೆ, ನೈಸ್. ಯಾ, ಶಿವಾನಿ? ಸ್ಟಾರ್ಟಿಂಗ್ ಭಯ ಆಯಿತು, ಆಮೇಲೆ ನಂಗೆ ಈಸಿ ಕ್ವೆಶನ್ಸ್ ಕೇಳಿದ್ರು. Easy. And if you have to give one suggestion to Shivani, ಈಗ ನೀವು ಆಲ್ರೆಡಿ ಯು ಹ್ಯಾವ್ ಫೇಸ್ಡ್ ಆಲ್ ದ ಮಕ್ಕಳದು ಒಂದು ಚಾಲೆಂಜಸ್ ಎಲ್ಲ ಫೇಸ್ ಮಾಡಿದ್ದೀರಾ. ಸೊ 3 of you should give one advice to Shivani, which has to be very crisp and sweet and it should be nice. ಅವಳು ಆ್ಯಕ್ಚುಲಿ ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಏನೋ ಒಂದು ಅದನ್ನ ತಪ್ಪುಗಳು ಮಾಡಿ ಆಮೇಲೆ ಕಲಿಯೋದಕ್ಕಿಂತ ಇಲ್ಲಿ 3 ಅಮ್ಮಂದಿರು ಇದ್ದಾರೆ ಆಯಿತಾ, ಆ್ಯಂಡ್ ಇದು ನಿಮಗೂ ಕೂಡ ಅಪ್ಲಿಕೇಬಲ್ ಆಗ್ಬೋದು, ಆ್ಯಂಡ್ ಇಟ್ ಶುಡ್ ಬಿ ನೈಸ್ ಆ್ಯಂಡ್ ಫನ್ನಿ ಆಲ್ಸೋ. ಸೊ ವಿಲ್ ಸ್ಟಾರ್ಟ್ ಫ್ರಮ್ ನಳಿನಿ. ಹೇಳಿ ನಳಿನಿ ಅವರು. ಯಾವ ಥರ ಈಗ ಮಕ್ಕಳ ಮ್ಯಾನೇಜ್ ಮಾಡೋದು? ಅಲ್ಲ ಈಗ ಲೈಫ್ನ ಇಲ್ಲ, ನೀವು ಹಸ್ಬೆಂಡ್ನ ಮ್ಯಾನೇಜ್ ಯಾವ ಥರ ಮಾಡೋದು? ಬೋತ್ ವೆರಿ ನೈಸ್. ಓಕೆ, ಹಸ್ಬೆಂಡ್ ಅಂತ ಹೇಳಿದ್ರೆ ಯಾವ ಥರ ಅಂತ ಹೇಳಿದ್ರೆ, ಈಗ ಜಗಳದ ವಿಷಯ ಬರೋತ್ತಿಗೆ ಈಗ ಅವರು ಮಾತಾಡ್ತಾರೆ, ಆದರೆ ನಾವು ಬಾಯಿ ಹಾಕೋತಿಗೆ ಅದು ಜಗಳ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಆಗ ನಾವು ಸೈಲೆಂಟ್ ಆಗಿದ್ಬಿಡ್ಬೇಕು, ಅದು ಕಂಟ್ರೋಲ್ ಆಗುತ್ತೆ ಅಲ್ಲಿ. ಮತ್ತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಾವು ಕೇರಿಂಗ್ ಅಲ್ಲಿ ಈಗ ಇದು ಸೈಲೆಂಟ್ ಆಗಬೇಕಾ ಹೆಂಡತಿ? ತುಂಬಾ ಸೈಲೆಂಟ್ ಅಂತಲ್ಲ, ಆದ್ರೂ ಒಂದು ಕ್ರೈಟೀರಿಯಾ ಹೇಳಿ ಆ ಥರ. ಓಕೆ, ನೈಸ್. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ಮಕ್ಕಳನ್ನ ಅಂತ ಹೇಳಿದ್ರೆ ಅದೇ ಮಕ್ಕಳನ್ನ ತುಂಬಾ ಫ್ರೀನೂ ಬಿಡಬಾರ್ದು, ಆ ಕಡೆ ತುಂಬಾ ಸ್ಟ್ರಿಕ್ಟೂ ಮಾಡಬಾರ್ದು. ಓಕೆ, ನೈಸ್, ಸೂಪರ್. ಇದನ್ನ ನೋಟ್ ಮಾಡ್ಕೋ. ಓಕೆ, ನೈಸ್. ಬಟ್ ಹಸ್ಬೆಂಡ್ ಅದೇ ಸೈಲೆಂಟ್ ಆಗಿರೋದು ಒಳ್ಳೇದು ಅಂತ ನೋಡು. ಓಕೆ, ಯಾ. My side suggestion is give time to your husband for kid, because that is more important. Present world ಅಲ್ಲಿ ಎಲ್ಲರೂ ಮರೆಯೋದು ಲೈಕ್ ಟೈಮ್ ಕೊಡೋದನ್ನ ಮರಿತಾ ಇದ್ದಾರೆ ಬಿಕಾಸ್ ಆಫ್ ಪ್ರೆಸೆಂಟ್ ಬ್ಯುಸಿ ವರ್ಲ್ಡ್. ಸೊ ಗಿವ್ ಟೈಮ್ ಟು ಯುವರ್ ಹಸ್ಬೆಂಡ್, ಗಿವ್ ಟೈಮ್ ಟು ಯುವರ್ ಕಿಡ್. ಆ್ಯಂಡ್ ಮಕ್ಕಳ ಥರ ಇರೋಕ್ಕೆ ಬಿಡಿ. ತುಂಬ ಅದು ಮಾಡಬೇಡ, ಇದು ಮಾಡಬೇಡ, ಅಲ್ಲಿ ಹೋಗಬೇಡ, ಇದು ಮಾಡಬೇಡ ಅಂದರೆ ಪೀಪಲ್ ಲೈಕ್ ಕಿಡ್ಸ್ ವಿಲ್ ಗೆಟ್ ಮೋರ್ ಕ್ಯೂರಿಯಾಸಿಟಿ. ಅದು ಮಾಡಬಾರ್ದು ಅಂತ ಹೇಳಿದರೆ ಮಾಡ್ತೀನಿ ಅಂತ. ಸೊ ಇನ್ಸ್ಟೆಡ್ ಆಫ್ ದಟ್ ಕೀಪ್ ದ ಕಿಡ್ ಹ್ಯಾಸ್ ಹೌ ಇಟ್ ವಾಂಟೆಡ್. ಸೂಪರ್, ನೋಡಿ ಎಂಥ ಒಂದು ಪವರ್ಫುಲ್. ಜಸ್ಟ್ ಲೆಟ್ ದೆಮ್ ಬಿ ಫ್ರೀ ಆ್ಯಂಡ್ ಲೆಟ್ ದೆಮ್ ಗ್ರೋ ಅಂತ. ನೈಸ್. ನೀನು ನನಗೆ ಆಮೇಲೆ ಇದು ಕೊಡಬೇಕು, ಗೂಗಲ್ ಪೇ ಮಾಡಬೇಕು. 100 ಇವರ ಹಸ್ಬೆಂಡು ಇದು ಮಗುದು 2 ಕೊಡಬೇಕು, 200 rupees, ಇಲ್ಲೊಂದು 200 rupees. ನೆಕ್ಸ್ಟ್ ಓಕೆ, ಹಸ್ಬೆಂಡ್ ವೈಸ್ ಬರಬೇಕಾದ್ರೆ ಆ್ಯಸ್ ಮೋವಿತಾ ಟೋಲ್ಡ್, ಟೈಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಜಗಳ ಆಡುವಾಗೂ ಅಷ್ಟೇ ನಾನೊಂದು ಕಲ್ತಿರೋದು ಆಫ್ಟರ್ ಕಮ್ಮಿಂಗ್ ಇಯರ್,
ಬಾಯಿಗೆ ಕೊಡಬಾರ್ದು. ನಾವು ಅವರು ಹೇಳ್ತಾರೆ ನಾನು ಹೇಳ್ತೀನಿ, ದಟ್ ಡಸಂಟ್ ವರ್ಕ್. ಅವ್ರು ಶೌಟ್ ಮಾಡ್ತಾ ಇದ್ರೆ ನಾವು ಡೌನ್ ಆದರೆ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ ಅಂತ ಒಂದು ಕಲ್ತಿದ್ದೀನಿ ಆಫ್ಟರ್ ಕಮಿಂಗ್. ನಿಮ್ಗೊಂದು ಸಜೆಷನ್ ಆ್ಯಕ್ಚುಲಿ ಅದು, ಮಕ್ಕಳು ಬಂದಾಗ ಇನಿಷಿಯಲ್ ಸ್ಟೇಜಲ್ಲೇ ನಾವು ಅವ್ರನ್ನ ಅಲೈನ್ ಮಾಡ್ಕೋಬೇಕು. ಚಿಕ್ಕ ವಯಸ್ಸಿಂದನೇ ಮೊಬೈಲ್ ಕೊಡ್ತಾ ಮತ್ತು ಬೇಡದಿರೋ ಇದು ಮಾಡಿದ್ರೆ, ಹ್ಯಾಬಿಟ್ಸ್ ಇದು ಮಾಡಿದ್ರೆ ಡೆಫಿನೆಟ್ ಆಗಿ ಅದೇ ಥರ ಗ್ರೋ ಆಗ್ತಾರೆ ಅವರು. ಇನ್ನು ವಾಟ್ ಸೇ ಸ್ವಲ್ಪ ಮುಂದೆ ಹೋದಾಗ ಪುನಃ ಸರಿ ಮಾಡ್ತೀನಿ ಅಂದಾಗ ದಟ್ ನೆವರ್ ವರ್ಕ್ಸ್. ವೆರಿ ಪವರ್ಫುಲ್, ನೈಸ್. ಆದರೆ ಈಗ ಅವರು ಹೇಳಿದ್ದು ನನಗೆ ಇಷ್ಟ ಆಯಿತು, ಅಂದರೆ ವೆನ್ ದೇ ಸ್ಪೀಕ್ ಅಲ್ಲ, ಸೊ ಇದರಲ್ಲಿ ಒಂದು ಚಾಲೆಂಜ್ ಇದೆ ದೀರ್ಘ. ನಾನು ಕೆಲವು ಸರಿ ಕೇಳಿದ್ದೀನಿ, ಈಗ ಗಂಡ ಏನಾದರೂ ಬೈತಾ ಇರ್ತಾರೆ, ಆಗ ವೈಫ್ ಸೈಲೆಂಟ್ ಆಗಿದ್ದರೆ ಹೇಳ್ತಾರೆ, ನೋಡು ಅವಳಿಗೆ ಗೊತ್ತು ಅವಳು ಮಿಸ್ಟೇಕ್ ಅದಕ್ಕೆ ಸೈಲೆಂಟ್ ಆಗಿ ಅಲ್ಲ ಟ್ರಿಗರು. ಆಮೇಲೆ ಏನಾದರೂ ಹೆಂಡತಿ ಜಾಸ್ತಿ ಮಾತಾಡಿ, ನೋಡು ಎಷ್ಟು ಬೈಕ್. ಸೊ ಇಟ್ ಈಸ್ ಲೈಕ್ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂಗೆ. ಸೊ ಈ ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಸರ್? ಇದು ನೀವು ಹೇಳಿದ್ರು ನಂದೇ ಆಲ್ಮೋಸ್ಟ್ ತಪ್ಪಿರುತ್ತೆ. ಸಿಂಗ್ ಅಂದ್ರೆ ಹಾಡು ಹೇಳೋದಾ? ಅವ್ರು ಮಾತಾಡ್ತಾ ಇರ್ತಾರೆ, ಹಿ ಡಸಂಟ್ ಸ್ಪೀಕ್ ಸೋ ಮಚ್. ಇನ್ ಕೇಸ್ ಇಫ್ ಈಸ್ ಫೈಟಿಂಗ್ ಆಲ್ಸೋ ಐ ವಿಲ್ ಜಸ್ಟ್ ಸಿಂಗ್ ಆ್ಯಂಡ್ ಐ ವಿಲ್ ಜಸ್ಟ್ ಕೀಪ್ ಮೈ ಇದು ಕೇಳೋದು ಸಕ್ಕತ್ತಾಗಿ ಉರ್ಸೋದು ಅಂತ ನೆಕ್ಸ್ಟ್ ಲೆವೆಲಲ್ಲಿ. ನೈಸ್. ಸೊ ಎಂಡ್ ಆಫ್ ಇಟ್ ಇದರಲ್ಲಿ ಫನ್ ಎಲಿಮೆಂಟ್ನ ತಗೊಳ್ಳಿ, ರಿಯಲಿಸ್ಟಿಕ್ ಆಗಿರೋದು ತಗೊಳ್ಳಿ, ಒಳ್ಳೆ ಅಡ್ವೈಸ್ ಕೊಟ್ಟಿದ್ದಾರೆ ಅಮ್ಮಂದಿರು. ಆಮೇಲೆ ನೀವೇನಾದರೂ ಫೀಡ್ಬ್ಯಾಕ್ ಕೊಡಬೇಕಾ? ಥ್ಯಾಂಕ್ ಯು ಸೋ ಮಚ್. 600 ಗೂಗಲ್ ಪೇ ನನಗೆ ಮಾಡಿಬಿಡಿ. ಐಸ್ ಕ್ರೀಮ್ ತಿನ್ಬೋದು ನಾವೆಲ್ಲರೂ. ಇಲ್ಲಿ ಆರ್ಗ್ಯಾನಿಕ್ ಐಸ್ ಕ್ರೀಮ್ ಇದೆ, ಬರ್ಡೇ ಚಿಲ್ಲಿ ಅಂತ. ಇದು ನಿಮಗೆ ಕೊಡಗಲ್ಲಿ ಎಲ್ಲೂ ಸಿಗಲ್ಲ, ಬರ್ಡೇ ಚಿಲ್ಲಿ ಐಸ್ ಕ್ರೀಮ್ ಇಲ್ಲಿ ಬಂದಾಗ ಸಿಗುತ್ತೆ. ಈ ಒಂದು ರೆಸ್ಟೋರೆಂಟ್ನ ಕಾರ್ಯಕ್ರಮನ ಸ್ಪಾನ್ಸರ್ ಮಾಡೋಕ್ಕೆ ಹೆಲ್ಪ್ ಮಾಡಿದಂಥ ಸೀಕ್ರೆಟ್ ಸ್ಪೈಸಸ್ ರೆಸ್ಟೋ ಕೆಫೆ ಅವರು ನಮಗೆ ಈ ಒಂದು ಜಾಗನ ಕೊಟ್ಟಿದ್ದಾರೆ. ಮತ್ತು ಎವರ್ಗ್ರೀನ್ ಕೌಂಟಿ ಅವರಿಗೂ ಥ್ಯಾಂಕ್ ಯು. ಆಮೇಲೆ ನೇಚರ್ ಪ್ರುನರ್ಸು ಯಾರ್ಯಾರಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು. ಆರ್ಗ್ಯಾನಿಕ್ ಅವ್ರ ಅಂಟ ಆರ್ಗ್ಯಾನಿಕ್ ಇಲ್ಲ ಬಿಡಲ್ಲ ಪ್ರಮೋಷನ್. ಸೊ ಅಂಟ ಆರ್ಗ್ಯಾನಿಕ್ ಅಂತ ಇಲ್ಲಿ ಪಕ್ಕದಲ್ಲಿ ಬರ್ಬೇಕಾದ್ರೆ ಒಂದು ಅಂಗಡಿ ಇದೆ. ಅಂಗಡಿಗೆ ಬಂದಾಗ ನೀವು ಏನು ಬೇಕು ಆರ್ಡರ್ ಮಾಡ್ಬೋದು. ಶಾಪ್ ಆರ್ಗ್ಯಾನಿಕ್ ಶಾಪ್. ಓಕೆ, ಯಾ, ನೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ಈ ಒಂದು ವಿಡಿಯೋ ಪಾಡ್ಕಾಸ್ಟು ಹೇಗೆ ಇತ್ತು ನಿಮಗೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ಥರ ಒಂಥರ ಮ್ಯಾಡ್ನೆಸ್ಸಲ್ಲಿ ಬರ್ತೀವಿ, ಯಾಕಂದರೆ ನಾವೆಲ್ಲ ಹುಚ್ಚರು. ವಿ ಆರ್ ಮ್ಯಾಡ್ ಪೀಪಲ್. ಬಿಕಾಸ್ ಮ್ಯಾಡ್ ಅಂದರೆ ಆ ಮ್ಯಾಡ್ ಅಲ್ಲ, ಮೇಕಿಂಗ್ ಅ ಡಿಫ್ರೆನ್ಸ್. ಬಾಯ್, ಸಿ ಯು. ಓಕೆ, ಬಾಯ್. You